ಕತ್ತಿರ್ಬೇಕು. ಬಟ್ ಇಟ್ಸ್ ಓಕೆ. ನಾವು ಕೈಯಲ್ಲಿ ಪುಸ್ತಕ ಹಿಡ್ಕೊಂಡು ಓದೋಕ್ಕೂ ಸೈ, ಪಾತ್ರೆ ತಿಕ್ಕಕ್ಕೂ ಸೈ ಅಲ್ವೇನಮ್ಮ? ಓಕೆ, ಈಗ ಸೈಲೆಂಟು. ಒಂದು ನಿಮಿಷ ಪ್ಲೀಸ್. 2 ನಿಮಿಷ 2 ನಿಮಿಷ. ಎರಡು ನಿಮಿಷ ಸೈಲೆಂಟ್ ಆಗಿರ್ಬೇಕಂತೆ. ಒಂದು ಸರ್ಪ್ರೈಸ್ ಇದೆಯಂತೆ. ಸರ್ಪ್ರೈಸ್ ಕಂಡ್ರು ಸೈಲೆಂಟ್ ಆಗಿ 1-2 ನಿಮಿಷ ನೋಡೋಣ ಎಷ್ಟು ಪೀಸ್ಫುಲ್ ಆಗಿರುತ್ತೆ. ಇವಾಗ ಸೈಲೆಂಟ್ ಆಗಿ ರೆಡಿ ಇಲ್ಲ, ಸೊ ಸರ್ಪ್ರೈಸ್ ನಾವು ಕೊಟ್ಟೇ ಬಿಡೋಣ. ಎಸ್, ಈಗ ಸರ್ಪ್ರೈಸ್ ನೀವೆಲ್ಲರೂ ಕೂಡ ಗೆಸ್ ಮಾಡಿ ಯಾವ ಸಾಂಗ್. Order please. Yes. ಹಲೋ, ಆಡಿಯೋ ಸ್ವಲ್ಪ ರಿವರ್ಸ್ ಮಾಡಿ ಪ್ಲೇ ಮಾಡಿ. ಸಮಾಧಾನ ಮತ್ತೆ ಬರುತ್ತೆ. ಆಗ ಹುಕ್ ಸ್ಟೆಪ್ ನೀವೆಲ್ಲರೂ ಕೂಡ ಮಾಡಬೇಕು. ಇದು ಮ್ಯೂಸಿಕ್ ಡೆಡಿಕೇಶನ್. ಸಾಂಗ್ ಸ್ಟೆಪ್ ಮುಗಿದು ಸಾಂಗ್ ಬರ್ತಾರೆ. ವೆರಿ ಗುಡ್. ಅಂದ್ರೆ ನೀವು ಮಾಡಿ ಅಂತ ಅರ್ಥ. ಸ್ಟೆಪ್ ಹಾಕಿ ಅದು ಸಮಾಧಾನ ಮತ್ತೆ ಬರುತ್ತೆ. ಆಗ ಹುಕ್ ಸ್ಟೆಪ್ ನೀವೆಲ್ಲರೂ ಕೂಡ ಮಾಡಬೇಕು.
ಹೀರೋ ಸಮರ್ಥಿತ್ ಸರ್ಗೆ ಮತ್ತೊಮ್ಮೆ ನಗರೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಪುಟ್ಟಗೌರಿಯಿಂದ ಈಗ ಬೆಳ್ಳಿ ತೆರೆ ಗೌರಿವರೆಗೂ ನಮ್ಮೆಲ್ಲ ಪಟ್ಟ ಹುಡುಗರ ಮನಸ್ಸು ಗೆದ್ದಿರುವಂತಹ ನಮ್ಮ ಸಾನಿಯಾ ಅವರು ಕೂಡ ಬರಲಿ. ಒಂಚೂರು ಕಿರ್ಚಾಡೋದಕ್ಕೆ ಆದ್ರೂ ನನಗೆ ಸ್ವಲ್ಪ ಮರ್ಯಾದೆ ಕೊಟ್ಟು ನನಗೂ ಒಂದು ಚಪ್ಪಾಳೆ ತಟ್ಟಿ. ಸೊ ಸೂಪರ್ ಆಗಿ ಡೂಪರ್ ಆಗಿ ಇಬ್ರು ಕೂಡ ಕಾಣಿಸ್ತಿಲ್ಲ ಅಂಡ್ ನಿಮ್ ಫೋಟೋ ಶೂಟಿಂಗ್ ನೇ ಸೆನ್ಸೇಷನ್ ಕ್ರಿಯೇಟ್ ಆಗ್ಬಿಟ್ಟಿತ್ತು ಅಂಡ್ ಆಲ್ರೆಡಿ ಸಾಂಗ್ಸ್ ಸೆನ್ಸೇಷನ್ ಕ್ರಿಯೇಟ್ ಆಗಿದೆ ಅಂಡ್ ಇವನ್ ಸ್ಟೆಪ್ಸ್ ಕೂಡ ನಿಮ್ಮಿಬ್ರಿಗೂ ಕೂಡ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಅಂಡ್ ಹಿಟ್ ಆದ್ಮೇಲೆ ಮತ್ತೆ ಸಿಗೋಣ ಅಂತ ನಾನು ಹೇಳಲ್ಲ, ಯಾಕಂದ್ರೆ ಹಿಟ್ ಆಗೇ ಆಗುತ್ತೆ. ನಾವು ಮತ್ತೆ ಮತ್ತೆ ಸಿಗ್ತಾನೆ ಇರ್ತೀವಿ, ಮತ್ತೆ MES ಕಾಲೇಜ್ಗೆ ಬರ್ತಾನೆ ಇರ್ತೀವಿ. ಸೊ ಈಗ ಸದ್ಯಕ್ಕೆ ನಮ್ಮ ಹುಡುಗರೆಲ್ಲ ವೇಟ್ ಮಾಡ್ತಿದ್ದಾರೆ. ಸಾನಿಯಾ ಮೇಡಮ್, ಈ ಸಿನಿಮಾದಲ್ಲಿ ಎಷ್ಟು ಜನ ಹೀರೋ? ಈ ಸಿನಿಮಾದಲ್ಲಿ ಎಷ್ಟು ಜನ ಹೀರೋ? ಒಬ್ರೇನಾ? ನೋಡಿ ಎಷ್ಟು ಜನ ಹೀರೋ? ಇಂಟೆಲಿಜೆನ್ಸ್ ಸರ್ ಸಿನಿಮಾ ಅಂದ್ಮೇಲೆ ಒಂದಕ್ಕಿಂತ ಜಾಸ್ತಿ ಹೀರೋಯಿನ್ಸ್ ಟೆಕ್ನಿಷಿಯನ್ಸ್ ಇದೆ, ಅದ್ರಲ್ಲಿ ಆಶ್ಚರ್ಯವೇ ಇಲ್ಲ. ಪ್ರತಿಯೊಬ್ಬರಿಗೂ ಅವಕಾಶ ಕೊಡ್ತಾರೆ. ಸೂಪರ್. ಸೊ ಸರ್ ಬಂದಿದ್ದಾರೆ ಇವತ್ತು, ನೋಡೋಣ ಯಾರಾದ್ರೂ ಒಂಚೂರು ಏನಾದ್ರು ಡೈಲಾಗ್ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಇಂಪ್ರೆಸ್ ಮಾಡಿ ಸರ್ ನೆಕ್ಸ್ಟ್ ಸಿನಿಮಾಗೆ ಹಾಕೋಬಹುದು. ಹೀರೋಗ್ ಮಾತ್ರ ಅವಕಾಶ, ಯಾಕಂದ್ರೆ ಹೀರೋಗ್ ಆಲ್ರೆಡಿ ಸೆಲೆಕ್ಟ್ ಆಗಿದೆ. ನಿಮ್ಗೆ ಚಾನ್ಸ್ ಕೊಡೋಣ. ಓಕೆ, ಸೊ ಈಗ ನಮ್ಮ ಹುಡುಗರೆಲ್ಲ ಒಂದಷ್ಟು ಪ್ರಶ್ನೆಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ರೆಡಿ ಟು ಆನ್ಸರ್? ಓಕೆ, ಕ್ವಶನ್ ಬರ್ಲಿ. ಕ್ವಶನ್ ಕೇಳಕ್ ರೆಡಿ ಇಲ್ವಾ ಯಾರು? ಓಕೆ, ನಾವೇ ಒಂದು SRO ಗೇಮ್ ಆಡ್ಬಿಡೋಣ. ಓಕೆ, ಸೊ ಕ್ವಶನ್ ಕೇಳೋರು ಆಲ್ರೆಡಿ ರೆಡಿ ಆಗಿ ವೇದಿಕೆ ಮೇಲೆ, ಓಕೆ ವೇದಿಕೆ ಸೆಂಟ್ರಿಗೆ ಬನ್ನಿ, ವೇದಿಕೆಗೆ ಆಲ್ರೆಡಿ ರೆಡಿ ಆಗಿ ವೇಟ್ ಮಾಡ್ತಿದ್ದಾರೆ. ಸೊ ಅವ್ರನ್ನ ವೆಲ್ಕಮ್ ಮಾಡೋಣ. ಈ ಕ್ವಶನ್ ಕೇಳೋರು ಬರಮ್ಮ. ನಾನು ಕ್ಯೂರಿಯಾಸಿಟಿ ಇದ್ದೀನಿ ಯಾವ ಕ್ವಶನ್ ಕೇಳ್ಬೋದು ಅಂತ ನೋಡೋಣ. ಆಮೇಲೆ ಇನ್ನೊಂದು ಸ್ಪೆಷಲ್ ಏನ್ ಗೊತ್ತಾ, ನಾನು ಬಂದಿದ್ದೀನಿ ಅಷ್ಟೇ. ಓಕೆ, ಸೊ SRO ಗೇಮ್ಸ್ ಆಡ್ಸೋಣ. ಸೊ ಇದು ಟ್ವಿಸ್ಟ್ ಏನಂದ್ರೆ SRO ಗೇಮ್ ಇರುತ್ತೆ, ನೀವಿಬ್ರು ಪ್ಲೇ ಮಾಡ್ತೀರಾ. ಕ್ವಶನ್ ಕೇಳೋದು ನಾನಲ್ಲ, ಸ್ಟೂಡೆಂಟ್ಸ್. ಓಕೆನಾ? ಸ್ಟೂಡೆಂಟ್ಸ್ ಕ್ವಶನ್ ಎಲ್ಲ ಒಂದ್ ಸ್ವಲ್ಪ ತಳ್ಕೊಂಡ್ ಪ್ರಕಾರ ಇರುತ್ತೆ, ಅದ್ರ ಅನುಭವ ಇಲ್ಲಿರೋ ಟೀಚರ್ಸ್ಗೆಲ್ಲ ಆಗಿರುತ್ತೆ ಆಲ್ರೆಡಿ. ಬಟ್ ಓಕೆ, ರೆಡಿನಾ? ಎಸ್, ಕಮ್ ಆನ್ ಸ್ಟೇಜ್. ಅವ್ರಿಗೆ ಬನ್ನಿ ಜೋರು ಚಪ್ಪಾಳೆ. ಮೊದಲ ಪ್ರಶ್ನೆ ಇಬ್ಬರಿಗೂ, ಸೆಟರ್ ಯಾವತ್ತಾರು ಒಬ್ರ ಮೇಲೆ ಒಬ್ರು ಟ್ರ್ಯಾಂಕ್ ಮಾಡಿದ್ದೀರಾ? ಎಸ್ ಆರ್ ನೋ? ಬಟ್ ಸೆಟಲ್ ಅಲ್ಲ, ಪ್ರಮೋಷನಲ್ ಆಕ್ಟಿವಿಟೀಸ್ ಮಾಡ್ಬೇಕಾದ್ರೆ ನನ್ನ ಪ್ರ್ಯಾಂಕ್ ಮಾಡಿ ಅಳಿಸ್ಬಿಟ್ಟಿದ್ದಾರೆ ಸಮರ್ಜಿತ್ ಅವರು. ನಾನು ಆಕ್ಚುಲಿ ಪ್ರ್ಯಾಂಕ್ ಮಾಡಿಲ್ಲ, ಪ್ರ್ಯಾಂಕ್ ಆಗ್ತಾ ಇದೆ ಅಂತ ಹೇಳಿದ್ರು. ನಾನು ಹೇಳೋದು ಮರ್ತೋಗ್ಬಿಟ್ಟೆ, ಅದಕ್ಕೆ ಸ್ವಲ್ಪ ಹಂಗೆ ಸೆಟ್ಟಲ್ ಆಗಿ ಪ್ರ್ಯಾಂಕ್ ಇತ್ತು. ಬಟ್ ಒನ್ಸ್ ಮೈಕ್ ಕೊಟ್ಟಿರೋದಕ್ಕೆ ಒಂದ್ಸಲ ನಾನು ಎಲ್ಲರಿಗೂ ನಮಸ್ಕಾರ ಹೇಳ್ಬೇಕು. ಇಲ್ಲಿ ಬಂದಿರೋಕೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ಈ ಕ್ರೌಡ್ ನಾನು ಈ ತರ ಇರುತ್ತೆ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನಿಜವಾಗ್ಲೂ ಸೂಪರ್ ಅಲ್ಲ. ಇದೇ ತರ ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ ನಮ್ಮ ಸಿನಿಮಾ ಮೇಲೆ ಇರಲಿ. ನಾವು ಯುವಕರನ್ನ ಬೆಳೆಸ್ಬೇಕು, ನಮ್ಮ ಕನ್ನಡಿಗರು ಬೆಳೆಸ್ಬೇಕು. ಏನಂತೀರಾ? ಒಂದು ಸಿನಿಮಾ ನೋಡಿ ಖಂಡಿತ ಎಲ್ಲರೂ ಮಜಾ ಮಾಡ್ತೀರಾ. ಥ್ಯಾಂಕ್ ಯು. ಆಕ್ಚುಲಿ ಫಸ್ಟ್ ಕಾಲೇಜ್ ಬಂದಂತೆ, ಆಮೇಲೆ ಇವ್ರನ್ನೆಲ್ಲ ನೋಡ್ಬಿಟ್ಟು ನವರನ್ ಥಿಯೇಟರ್ ಆಗಿ ಕಟ್ಸಿದಂತೆ. ಪಾಪ ಇವೆಲ್ಲ ನವರನ್ ಥಿಯೇಟರ್ನೇ ಅರ್ಧ ಬಿಸಿ ಇರ್ತಾರೆ ಅವೇಟ್ರು. ಮೂರು ಅಂದ್ರು, ಯಾಕಂದ್ರೆ ಕನ್ನಡ ಸಿನಿಮಾ ನೋಡಬೇಕು, ಅವೆಲ್ಲ ಎಂಕರೇಜ್ ಮಾಡ್ತಿರೋದು ನೀವುಗಳೇ. ಸೊ ನಿಮ್ಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಈಗ ಮೇಡಮ್ ನೀವೊಂದ್ ಎರಡು ಮಾತಾಡ್ಬಿಡಿ. ನಮ್ಮ ಹುಡುಗರೆಲ್ಲ ಅವಾಗಿಂದ ಪೀಡಿಸ್ ಇಷ್ಟೇ ಅವಾಗ ಇರೋದು. ಥ್ಯಾಂಕ್ ಯು ಸೋ ಮಚ್. ಇಷ್ಟೇ ಹುಮ್ಮಸ್ಸಿಂದ ಹೋಗಿ ಕನ್ನಡ ಚಿತ್ರವನ್ನ ಚಿತ್ರಮಂದಿರಗಳಲ್ಲಿ ವೀಕ್ಷಿಸಿ, ಎಸ್ಪೆಷಲಿ ನಮ್ಮ ಗೌರಿ ಚಿತ್ರವನ್ನ
ಇಲ್ಲೇ ಪಕ್ಕದಲ್ಲಿ ನವರನ್ ಥಿಯೇಟರ್ ಎಲ್ಲಿದೆಯೋ ಥಿಯೇಟರ್ಗೆ ಹೋಗಿ ನಮ್ಮ ಸಿನಿಮಾವನ್ನು ನೋಡಿ. ಇವತ್ತು ನಮ್ಮ ರಿಲೀಸ್ ಡೇಟ್ ಅನೌನ್ಸ್ ಆಗ್ತಿದೆ. ಸೊ ನೀವೆಲ್ಲ ಕಾತುರನ್ನು ಕಾಯ್ತಾ ಇರ್ತೀರಾ, ನನಗೆ ಅಷ್ಟೇ ಪ್ರೋತ್ಸಾಹ ಪ್ರೀತಿ ನೀಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಮಾಧ್ಯಮ ಮಿತ್ರರಿಗೂ ಥ್ಯಾಂಕ್ ಯು ಸೋ ಮಚ್. ಬಂದು ನಮಗೆಲ್ಲ ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದೀರಾ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಹಿಂಗೆ ಇರಬೇಕು, ಹೆಚ್ಚಾಗಬೇಕು. ಹೆಚ್ಚಾಗಬೇಕು. ನಾವು ನಿಮ್ಗೆ ಮನೋರಂಜನೆ ಕೊಡ್ತೀವಿ, ನೀವು ನಮ್ಗೆ ಅಷ್ಟೇ ಪ್ರೀತಿ ಕೊಡಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು. Most welcome. And yes, ಇನ್ನೊಂದು ಕ್ವಶನ್. ನಿಮ್ ಕ್ಲೋಸ್ ಫ್ರೆಂಡ್ಸ್ ಏನಾದ್ರು ನಿಕ್ ನೇಮ್ ಇಂದ ಕರೀತಾರಾ? ಅದೇನದು? ನನ್ಗೆಲ್ಲರೂ ಸಮರ ಅಂತಾನೆ ಕರೀತಾರೆ. ಸಾನ್ ಅಂತ ಕೇಳ್ತಾರೆ, ಸ್ಯಾನ್ ಅಂತ ಕೇಳ್ತಾರೆ. ಸ್ಯಾನ್ ಅಂತ ಕರೆದ್ರು ಬೇಜಾರಲ್ಲ, ಯಾಕಂದ್ರೆ ಕ್ಯಾರೆಕ್ಟರ್ ಹೆಸರು ಸಮಾಂತ. ನೆಕ್ಸ್ಟ್ ಕ್ವಶನ್. ಅಕ್ಕಪಕ್ಕ ಯಾರು ಇಲ್ಲದೆ ಖುಷಿಯಾಗಿ ಡ್ಯಾನ್ಸ್ ಮಾಡುತ್ತೆ ಯಾರ್ಯಾರು ನೋಡೋ ಇನ್ಸಿಡೆಂಟ್ ಇದೆ? ಅದು ಖುಷಿಯಾಗಲ್ಲ ಕೊಡೋ, ಒಬ್ಬರೇ ಇದ್ದಾಗ ಹುಚ್ಚು ಡ್ಯಾನ್ಸ್ ಮಾಡ್ತಿರ್ತೀವಿ, ಅದು ನೋಡೋದಂತ ಕೇಳಬೇಕು. ಇದನ್ನ ಯಾರಾದ್ರೂ ನೋಡಿದಾರಾ? ಇಬ್ರು ಯಾವಾಗ ಎಲ್ಲಿ ಯಾರು? ಅಪ್ಪು ಸಾಂಗ್ ಪ್ಲೇ ಆದಾಗ ಎಲ್ಲರೂ ಹುಚ್ಚಾಗೆ ಡ್ಯಾನ್ಸ್ ಮಾಡೋದು ತಾನೆ, ಏನ್ ಹೇಳ್ತೀರಾ? ಎಲ್ಲರೂ ನೋಡಿರ್ತಾರೆ. ನಾನೇ ರೂಮಲ್ಲಿ ಕೂತ್ಕೊಂಡು ಡ್ಯಾನ್ಸ್ ಮಾಡಲ್ಲ, ಎಲ್ಲ ಕಡೆ ಡ್ಯಾನ್ಸ್ ಮಾಡಲ್ಲ. ನನಗೆ ನೃತ್ಯ ಅಂದ್ರೆ ಬಹಳ ಇಷ್ಟ. So ಹಾಗಾಗಿ ಅವಾಗ ಎಲ್ಲೇ ನನಗೆ ಎಸ್ಪೆಷಲಿ ಟಂಪೆ ಸದ್ದಲ್ಲ ಅದು ಕೇಳಿಸಿದಾಗ, ಗಣೇಶ ಹಬ್ಬ ಬಂದಾಗ ಒಂದು ಆಸೆ ಇತ್ತು. ಗಣೇಶ ಹಬ್ಬ ಬಂದಾಗ ಆ ಟಂಪೆ ಸದ್ದಿಗೆ ಕಪಾಂಗುಚ್ಚಿ ಆಡ್ತಾ ಹೋಗಿ ವಿಸರ್ಜನೆ ಮಾಡ್ಬೇಕು ಅಂತ ಆಸೆನ ನನ್ಸ್ ಕೂಡ ಮಾಡ್ಕೊಂಡಿದ್ವಿ. ಅದು ಒಂದು ಗೇಟೆಡ್ ಕಮ್ಯುನಿಟಿಯಲ್ಲಿ. ಸೊ ಅವಾಗ ಎಲ್ಲರೂ ಸ್ವಲ್ಪ ನೋಡಿದ್ದಾರೆ. ಇಲ್ಲ ಅಂದ್ರೂ ಮಧ್ಯದಲ್ಲಿ ಎಲ್ಲರೂ ಮ್ಯೂಸಿಕ್ ಕೇಳಿಸಿದಾಗ ಗ್ರೂಪ್ ಮಾಡ್ತಿರ್ಬೇಕಾದ್ರೆ ನೋಡಿರೋ ಸಿಚುವೇಶನ್ಸ್ ಇತ್ತು. ಸರಿ, ರೈಸ್. ನೆಕ್ಸ್ಟ್. ನನ್ನ ಕ್ವಶನ್ ಇಬ್ಬರದು. ನಾನು ಹೇಗೆ ಅಂದ್ರೆ ಎಲ್ಲರೂ ಆಡ್ಬೇಕಾದ್ರೆ ಅವ್ರ ಜೊತೆ ಸೇರ್ಕೊಂಡು ಆಡ್ತೀನಿ. ಆದ್ರೆ ಅವ್ರು ಸ್ಟಾಪ್ ಮಾಡಿದ ತಕ್ಷಣ ನಾನು ಕಾನ್ಶಿಯಸ್ ಸ್ಟಾಪ್ ಮಾಡ್ತೀನಿ. ಸೊ ನಾನು ಪ್ರೈವೇಟ್ನ ಬಾತ್ರೂಮ್ ಅಲ್ಲಿ ಆಡಕ್ಕೆ ಇಷ್ಟಪಡ್ತೀನಿ. ನೀವಿಬ್ರು ನನ್ನ ಕಡೆ ಬಾತ್ರೂಮ್ ಅಲ್ಲಿ ಆಡಕ್ಕೆ ಇಷ್ಟಪಡ್ತೀನಿ. ಬಾತ್ರೂಮ್ ಯಾವುದು? ಅದೇ ಯಾವ ಮಾಡು? ಅವ್ರು ಇಷ್ಟ ಬಂದಿದ್ದಾವೆ. ಲೋ, ನೀನ್ ಯಾವ್ದು ಆಡ್ತೀಯ? ಯಾರು ಕೇಳಿಸ್ಕೊಳಕ್ ಆಗದೆ ಇರೋದು ಆಡ್ತಿದ್ದಾನೆ. ನಿನ್ನೇನಾದ್ರೂ ಎಕ್ಸ್ಪೀರಿಯನ್ಸ್ ಇದೆ? ನಾನು ಖಂಡಿತವಾಗ್ಲೂ ಬಾತ್ರೂಮ್ ಸಿಗಲ್ಲ. ಯಾಕಂದ್ರೆ ಬಾತ್ರೂಮ್ ಅಲ್ಲಿ ಮಾತ್ರ ರಿವರ್ಬ್ ಎಕೋ ಜೊತೆ ನಮ್ಮನ್ನ ನಾವು ಓಡ ಸಿಗ್ಬೇರು ಅಂತ ಅನಿಸ್ತಂತೆ. ಅದನ್ನೇ ಆಚೆ ಒಂದು ಫೋನಲ್ಲಿ ರೆಕಾರ್ಡ್ ಮಾಡಿ ಕೇಳಿಸ್ಕೊಂಡಾಗ ಇಷ್ಟು ಕೆಟ್ಟಾಗಿದೆ ವಾಯ್ಸ್ ಅಂತ ಗೊತ್ತಾಗುತ್ತೆ. ಬಟ್ ಸಮರ್ ಮಾತ್ರ ನಿಜವಾಗ್ಲೂ ಬಾತ್ರೂಮ್ ಸಿಂಗರ್ ಅಲ್ವೇ ಅಲ್ಲ, ಈಸ್ ಅ ವೆರಿ ಗ್ರೇಟ್ ಸಿಂಗರ್. ಇವತ್ತು ನೀವೆಲ್ಲರೂ ಸೇರಿ ಅವ್ರ ಕೈಲಿ ಒಂದು ಹಾಡು ಆಡಿಸ್ಬೇಕು. ಯಾಕಂದ್ರೆ ನಮ್ಮ ಮೂವಿಲಿ ಕೂಡ ಒಂದು ಹಾಡು ಹಾಡಿದ್ದಾನೆ. ಸೊ ನನ್ನ ರಿಕ್ವೆಸ್ಟ್ ನೀವು ಒಂದೆರಡು ಸಾಲು ಹಾಡು. ನಿಜವಾಗ್ಲೂ ನನಗೆ ಟ್ರೈನಿಂಗ್ ಇಲ್ಲ ಸರ್, ಚೂರು ಕ್ಷಮಿಸ್ಬಿಡಿ. ಹುಡುಗಿ ಹುಡುಗಿ ಮನಸ್ಸು ಮನಸ್ಸು ಮೆಚ್ಚಿ ಬಂದಾಗ ನಾನೇ ಇಲ್ಲ ನನಗೀಗ. ನೀನು ಬರಕ್ಕೆ ನಡೆಯುವಾಗ ಸಾರಿ ಸುಮ್ಮನೆ ಕಂಟಿನ್ಯೂ ಮಾಡ್ಬೋದು ಅಷ್ಟೇ. ಓಕೆ, ಬಟ್ ಹುಡುಗಿರೆಲ್ಲ ಕೂತ್ಕೊಳ್ಳಿ. ನಾನು ಹೇಳಿದ್ರೆ ತಾಗೆ ಬರ್ಬಿಟ್ಟು ತಗೊಂಡೋದಲ್ಲ ಅನ್ನೋ ಅದಕ್ಕೊಂದು ಚಾನ್ಸ್ ಇದೆ ಸಪ್ರೇಟ್ ಆಗಿ. ಬಟ್ ಓಕೆ, ಈಗ ಕ್ವಶನ್ ಆನ್ಸರ್ ಮುಗೀತು. ಈಗ ಹೆಸರನ್ನು ಕೊಟ್ಬಿಡಿ. ಎಸ್, ಈಗ ಇನ್ನೊಂದು ಏನಂದ್ರೆ ಬ್ಲೈಂಡ್ ಫೋಲ್ಡ್. ಆದ್ರೆ ಎಲ್ಲರೂ ಆಟ ಆಡಿರ್ತೀವಿ, ಬಟ್ ನಿಮಗೆ ತುಂಬಾ ಸ್ಪೆಷಲ್. ನೀವು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಸಾನಿಯಾನ? ಇಡೀ ಸಿನಿಮಾ ಜರ್ನಿ ಆಗಿದೆ ಅಲ್ಲ, ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನೋಡೋಣ. ಇವತ್ತು ಎಲ್ಲರ ಮುಂದೆ ಒಂದು ಟೆಸ್ಟ್ ಆಗ್ಬಿಡ್ಲಿ. ಸೊ ಬಾಯ್ಸಾ ಗರ್ಲ್ಸಾ ಅಂತ. ಸೊ ಬ್ಲೈಂಡ್ ಫೋಲ್ಡ್ ಆಗುತ್ತೆ ಸರ್. ಸೊ ದಟ್ ನೀವು ಸಾನಿಯಾ ಯಾರು ಅಂತ ಫೈಂಡ್ ಔಟ್ ಮಾಡಬೇಕು. ಇಷ್ಟು ಜನ ಹುಡುಗಿರಲ್ಲಿ ಒಳ್ಳೆ ಚಾನ್ಸ್ ಅಲ್ಲ ಅವನಿಗೆ. ಹೌದು, ಯಾರು ಬರ್ತೀರಾ ಇಲ್ಲಿ? ಗರ್ಲ್ಸ್ ನೀವು ಬರ್ತೀರಾ? ಎಲ್ಲ ರೆಡಿನಾ? ಓಕೆ, ಸೊ ಗರ್ಲ್ಸ್ ಬರ್ಲಿ. ಹಾಯ್ ಗರ್ಲ್ಸ್.
ನಾವು ಆಲ್ರೆಡಿ ಸೆಟ್ ಮಾಡಿ ಇಟ್ಕೊಂಡಿದ್ದೀವಿ. ನಾವು ಗೊತ್ತು ನೀವೆಲ್ಲ ರಶ್ ಆಗ್ಬಿಡ್ತೀರಾ ಅಥವಾ ನೀವೆಲ್ಲ ತಗೊಂಡ್ಬಿಡ್ತೀರಾ ಅಂತ. ಓಕೆ ಬರ್ಲಿ ಹುಡುಗಿರು ಹಾಗೆ ದಯವಿಟ್ಟು ಬೇಗ. ಆಮೇಲೆ ಫಿಂಗರಿಂಗ್ ಎಲ್ಲ ತೆಗಿಬೇಕು, ಅದರಿಂದ ಎಲ್ಲ ಗೊತ್ತಾಗ್ಬಿಡುತ್ತೆ. ನೀವು ಬರ್ತಾ ನೋಡಿರ್ತೀರಾ ಇವ್ರು ಎಷ್ಟು ಫಿಂಗರಿಂಗ್ ಹಾಕಿದ್ದಾರೆ. ಆಮೇಲೆ ನೇಲ್ಸ್ ಎಲ್ಲ ಬೆಳೆಸ್ಕೊಂಡಿದ್ದಾರೆ, ವಾಚ್ ಇದೆ. ನಾವು ಅದೆಲ್ಲ ಬೇಡ ಪ್ಲೀಸ್ ಕೊಟ್ಬಿಡಿ. ಚಿನ್ನದಿದ್ರೆ ಪ್ಲೀಸ್ ಕೊಟ್ಬಿಡಿ ಎಲ್ಲ. ಗೋಲ್ಡ ಗೋಲ್ಡ ಓಕೆ. ಸೊ ಅದಕ್ಕೂ ಮುಂಚೆ ಹುಡುಗಿರು ಬರ್ಲಿ, ರೆಡಿ ಆಗ್ತಿದ್ದಾರೆ ಅವ್ರು. ನಾವು ಗೊತ್ತಲ್ಲ ಸ್ಟೇಜ್ ಮೇಲೆ ಬರಕ್ ಮುಂಚೆ ಸ್ವಲ್ಪ ಲಿಪ್ಸ್ಟಿಕ್ ಐಬ್ರೋ ಎಲ್ಲ ಕರೆಕ್ಟ್ ಮಾಡ್ಕೊಂಡು ಬರೋದು. ಸುಮ್ಮನೆ ಹಂಗೆ ಹುಡುಗರ ತರ ಎಲ್ಲ ಸ್ಟ್ರೈಟ್ ಅವೆಲ್ಲ ಬರಲ್ಲ, ಸ್ವಲ್ಪ ಪ್ರಿಪರೇಷನ್ ಇರುತ್ತೆ. ರೆಡಿ ನಾ ಗರ್ಲ್ಸ್? ಓಕೆ. ಸೊ ಬ್ಲೈಂಡ್ ಫೋಲ್ಡ್ ಆಗೇ ಬಿಟ್ಟಾ? ಸರ್ ಬನ್ನಿ ಬನ್ನಿ ಗರ್ಲ್ಸ್ ಬನ್ನಿ, ಒಂದಿಬ್ರು ಒನ್ಲಿ ಟು ಪ್ಲೀಸ್. ಓಕೆನಾ ಸರ್? ಇಬ್ರು ಒಳ್ಳೆ ಚಾನ್ಸ್ ಕೊಡ್ತೀರಿ. ಒಂದ್ ರೊಕ್ಕ ತಿರುಗಿ ಹಂಗೆ ರಬ್ಬಕ್ ಅಂತ ಸಮಾಯ್ತಿತ್ತು ಸರ್. ಇನ್ನೊಂದು ರೌಂಡ್ ಹಿಂದೆ ತಿರುಗ್ಬಿಡಿ. ಯಾರಾದ್ರೂ ಕಾಣಿಸ್ತಿದಾರಾ? ಓಕೆ ಇಷ್ಟು ಕೇಳಿಸ್ತಿದ್ಯಾ? ಓಕೆ ನಿಮ್ಮ ಫಿಂಗರಿಂಗ್ ವಾಚ್ ಎಲ್ಲ ತೆಗ್ದಿರಿ ಸರಿನಾ? ಓಕೆ ಓಪನ್ ಮಾಡಿಪ್ಪ ಎಲ್ಲ. ಏನಿದು ಈಗ ನಿಮ್ ಹೀರೋಯಿನ್ ಬೇಜಾರ್ ಮಾಡ್ಕೊಂಡಿದ್ದಾರೆ, ಏನ್ ಮಾಡ್ತೀರಾ ಈಗ? ಬನ್ನಿ ಮೇಡಮ್, ಇನ್ನೊಂದು ಚಾನ್ಸ್ ಕೊಡೋಣ. ಓಕೆ ಹೀರೋ ತುಂಬಾ ಕ್ಯೂಟ್ ಆಗಿದ್ದಾರೆ, ಅವ್ರ ಸೋಲ ನಮ್ಗೆ ಎಷ್ಟು ಇಷ್ಟ ಆಗಲ್ಲ. ಸೊ ಇನ್ನೊಂದು ಚಾನ್ಸ್ ಕೊಡೋಣ. ಬ್ಯಾಕ್ವರ್ಡ್ ಸರ್. ಮತ್ತೆ ಬರುತ್ತೆ ಆಗ ಹುಕ್ ಸ್ಟೆಪ್ ಇವೆಲ್ಲ ಕೂಡ ಮಾಡಬೇಕು. ಅದ್ ಹಂಗೆ ನಮ್ ಸಿನಿಮಾದ ಎಲ್ಲಾ ಹಾಡು ಹಂಗೆ ಸ್ಟಾಪ್ ಮಾಡಕ್ ಆಗಲ್ಲ, ಕೇಳಿಸ್ಕೊತಾನೆ ಇರೋಣ ಅನ್ಸುತ್ತೆ. ಬಟ್ ಸ್ಯಾರ್ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರ, ಅದಕ್ಕೆ ಮುಂಚೆ ಮೊದಲ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅವ್ರು. ನಿಮ್ಮನ್ನ ಎಲ್ಲೋ ಬಾರು ಎಲ್ಲೋದ್ರು ಬಾಯ್ ನಿಮ್ ಕಾಲೇಜ್ ಸ್ಟೂಡೆಂಟ್ ಕೆಲಸದ ಹಿಂಗೆ ಡ್ಯಾನ್ಸ್ ಮಾಡ್ತಾನ ಇಲ್ಲ? ಓಕೆ ಬಟ್ ಎನಿವೇಸ್ ಕಂಗ್ರಾಚುಲೇಷನ್ಸ್, ನೈಸ್. ನಿಮ್ ಸಾನಿಯಾ ನಿಮ್ಗೆ ಸಿಕ್ಕಿದ್ದಾರೆ. ಮೇಡಮ್ ನಿಮ್ ವಾಚ್ ಉಂಗ್ರೆ ಎಲ್ಲ ಇಲ್ಲಿ ಹಾಕೊಂಡ್ಬಿಡಿ ಮೇಡಮ್ ಪ್ಲೀಸ್. ಆಮೇಲೆ ಹೋಯ್ತು ಅಂದ್ರೆ ಓಕೆ ಸಮಾಧಾನ ಸಮಾಧಾನ. ಏನ್ ಮಾಡ ಈಗ ಹೀರೋ ಹೀರೋಯಿನ್ ಇಷ್ಟು ಸಕಲಾಗಿ ಸಿನಿಮಾ ಮಾಡಿದ್ದಾರೆ ಆಯ್ತಾ, ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ ಅಂಡ್ ಸ್ಟೆಪ್ಸ್ ಎಲ್ಲ ನೀವು ರೀಲ್ಸ್ ಮಾಡಿದೀರಾ. ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ಯಾರು? ಬರ್ಮಾಡ್ಕೋಣ
ಚಾನ್ಸ್. ಓಕೆ, ನೋ ಪ್ರಾಬ್ಲಮ್. ಬಟ್ ಪತ್ರಿಕೆಯಿಂದ ವಾಲ್ ಪೋಸ್ಟರ್ ವರ್ಗೂ ಇವರು ಕನ್ನಡಕ್ಕೆ ಕೊಟ್ಟಂತ ಕೊಡುಗೆ ಅಪಾರವಾದದ್ದು. ಹಲವಾರು ವರ್ಷಗಳಿಂದ ಸಿಕ್ಕಾಪಟ್ಟೆ ಸೂಪರ್ ಹಿಟ್ ಕೊಟ್ಟಿರುವಂತಹ ಸಿನಿಮಾಗಳನ್ನ ನೋಡಿ ನಾವು ಎಂಟರ್ಟೈನ್ ತಗೊಂಡಿದೀವಿ. ಸೊ ಈಗ ಹೊಸ ಚಿತ್ರ ಅವ್ರ ಮಗನ್ಗೆ ಮಾಡ್ತಿದ್ದಾರೆ. ಸೊ ಸೂಪರ್ ಡೂಪರ್ ಆಗಿ ಮಗಳನ್ನ ತಯಾರಿ ಮಾಡಿ ಅದಾದ ನಂತರ ಸಾನಿಯಾ ಮೇಡಮ್ ಮತ್ತೆ ಸರ್ ಇವತ್ತು ಗೌರಿ ಸಿನಿಮಾದ ಪ್ರಮೋಷನ್. ಇದು ಪ್ರಮೋಷನ್ ಅಲ್ಲ, ಇದು ದೊಡ್ಡ ಸೆಲೆಬ್ರೇಷನ್. ಸೊ ಅದಕ್ಕೆ ಬರಲಿ ಜೋರಾದ ಚಪ್ಪಾಳೆ. ಸರ್ ಸಿನಿಮಾ ಬಗ್ಗೆ ಪ್ಲೀಸ್ ಒಂದು 2 ಮಾತು ಸರ್. ನಾಚಿಕೆ. ಇಲ್ಲ, ಯಾಕೆ ಲಿಫ್ಟ್ ಮಾಡ್ರೆ ಅಂದ್ರೆ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಈಗ ಕಾರ್ಯಕ್ರಮ. ಅಟ್ಲೀಸ್ಟ್ ಒಂದ್ ಲಿಫ್ಟ್ ಬೇಕಲ್ಲ. ಎಲ್ಲ MES ಎಲ್ಲ ಸುಂದರವಾದ ಹುಡುಗಿಯರ ಮತ್ತು ನಮ್ಗೇನು ಕಮ್ಮಿ ಇಲ್ಲ ಅಂತ ಇರೋಂತ, ನಮ್ಗೆ ಯಾರಿಗೂ ಕಮ್ಮಿ ಇಲ್ಲ. ನಮ್ಗೆ ನಾನು ಎಲ್ಲರಿಗಿಂತ ನಾವೇ ಬೆಸ್ಟ್ ಅನ್ನೋರಿಗೆ, ನಮ್ಮ ಹುಡುಗರಿಗೆ, ಪುರುಷರಿಗೆ, ಎಲ್ಲರಿಗಿಂತ ಮುಖ್ಯವಾಗಿ ನನಗೆ ಶಾರುಖ್ ಖಾನಿನ ಮೇಹೂನ ನೆನಪಾಯ್ತು. ಯಾಕೆ ಅಂತಂದ್ರೆ ಅದರಲ್ಲಿ ಮದುವೆ ಆಗಿ ಅವನು ಹೀರೋಯಿನ್ ಇದ್ರು ಕೂಡ ವಾಪಸ್ ಕಾಲೇಜ್ಗೆ ಹೋಗ್ತಾರೆ. ಆ ತರ ನಾವೆಲ್ಲ ಪತ್ರಕರ್ತರು ಇವತ್ತು ವಾಪಸ್ ಕಾಲೇಜಿಗೆ ಕರ್ಸಿದೀವಿ. ಅವ್ರು ಎಂಜಾಯ್ ಮಾಡ್ತಾರೆ ವಾಪಸ್ ಕಾಲೇಜ್ ಲೈಫ್ ನ ನೋಡ್ಕೊಂಡು. ಥ್ಯಾಂಕ್ ಯು ವೆರಿ ಮಚ್. ನನ್ನ ಮಾಧ್ಯಮದ, ನನ್ನ ಕುಟುಂಬದವರೇ, ನನ್ನ ಗೆಳೆಯರೇ, ಸ್ನೇಹಿತರೆ, ಛಾಯಾಗ್ರಾಹಕರೇ ಎಲ್ಲರೂ ಧನ್ಯವಾದ. ಈ ತರ ಒಂದು ಅಕೇಶನ್ ನೀವು ಭಾಗಿಯಾಗಿರೋದು ಮತ್ತು ಈ ತರ ಒಂದು MES ಅಲ್ಲಿ ಈ ತರ ಒಂದು ಸಮಯ ಕಳೆಯೋದಿದೆಯಲ್ಲ, ಅಪರೂಪ ಇದು. ಈ ತರ ಒಂದು ಅವಕಾಶ ಸಿಗೋದು. ಯಾಕೆ ಅಂತಂದ್ರೆ ನಾನು ಕಾಲೇಜ್ ಲೈಫಿನ ಒಂದು ದಿನಗಳು ನೆನಪಾಗುತ್ತೆ. ಅವಾಗ ಕಷ್ಟದ ದಿನಗಳು. ನಮ್ಮ ತಂದೆಗೆ ಆಗ ಕೆಲಸ ಇರಲಿಲ್ಲ, ತುಂಬಾ ಕಷ್ಟ ಒಂದು ಪಟ್ಕೊಂಡು ಫೀಸ್ಗಳು ಕಟ್ತಾ ಇದ್ರು. ನಮ್ಮ ತಾಯಿ ಕೆಲಸ ಇರಲಿಲ್ಲ. ಸೊ ಆ ತರ ಒಂದು ಸಂದರ್ಭದಲ್ಲಿ ನಾವೆಲ್ಲ ಬೆಳೆದಿದ್ದು. ಮತ್ತು ಇವತ್ತು ನೀವೆಲ್ಲ ಅಂತ ನಿಮ್ಮ ಅಪ್ಪ ಅಮ್ಮ ಪಾಪ ಕಷ್ಟಪಟ್ಟು ಬೆವರು ಸುರಿಸಿ ಜನ್ಮ ಕೊಟ್ಟು ನಿಮ್ಮಮ್ಮ ಇವತ್ತು ಇಲ್ಲಿ ಒಂದು ಅನುಕೂಲವಾಗಿ ಮತ್ತು ಈ ತರ ಒಂದು ಕಾಲೇಜಲ್ಲಿ ಓದ್ತಾ ಇದ್ದೀರಾ. ಎಲ್ಲರಿಗೂ ಒಂದು ಒಳ್ಳೆ ಭವಿಷ್ಯ ಕಟ್ಕೊಳ್ಳಿ. ಅದಕ್ಕೆಲ್ಲ ನಿಮ್ಮ ಗುರುಗಳಿದ್ದಾರೆ. ಮತ್ತು ಕೊನೆಯದಾಗಿ ಗೌರಿ ಸಿನಿಮಾ ನಿಮಗೋಸ್ಕರ ಮಾಡೋದು ಒಂದು ಒಳ್ಳೆ ಸಂದೇಶ ಇದೆ. ಒಂದು ಅದ್ಭುತವಾಗಿ ನಡೆಸಿದ್ದಾರೆ ಇಬ್ರು, ಸಾನಿಯಾ ಮತ್ತು ಸಮರು, ಮತ್ತು ಹಲವಾರು ಯುವ ಪ್ರತಿಭೆಗಳಿದ್ದಾರೆ. ಒಂದು ಅವಕಾಶ ಸಿಕ್ಕಿದೆ ಮತ್ತು ತಂತ್ರಜ್ಞರು, ತುಂಬಾ ಅನುಭವಿ ಕಿಲಾಡಿಗಳಿದ್ದಾರೆ ಮತ್ತು ಅದ್ಭುತವಾದ ನಟರು ನಟಿಯರಿದ್ದಾರೆ. ಸಂಗೀತ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ. ಒಂದು ಒಳ್ಳೆ ಸಂದೇಶ ಕೂಡ ಇದೆ. ನೀವು ಅಷ್ಟೇ ಅಲ್ಲ, ನಿಮ್ಮ ಗುರುಗಳನ್ನು ಕರ್ಕೊಂಡೋಗಿ. ಯಾಕೆ ಅಂತಂದ್ರೆ ಆ ತರ ಒಂದು ಸಂದೇಶ ಇದೆ. ನೋಡಿ ಖುಷಿ ಪಡ್ತೀರಾ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಧನ್ಯವಾದಗಳು. ಥ್ಯಾಂಕ್ಸ್ ನಿಮಗೆ ಹೇಳಬೇಕು ಸರ್, ಇಷ್ಟು ಒಳ್ಳೆ ಚಿತ್ರನ ನಮಗೆ ಕೊಟ್ಟಿರೋದಕ್ಕೆ. ಬಟ್ ಇದ್ರ ಮಧ್ಯದಲ್ಲಿ ಒಂದು ಸ್ಮಾಲ್ ಏನಂದ್ರೆ, ಎಲ್ರು ಕೈ ಮುಂದೆ ಮಾಡಿ. ಎಲ್ಲ ಕೈ ಮುಂದೆ ಮಾಡ್ರು. ಯಾಕ್ರು ಜಾಗ ಇಲ್ವಾ? ಕೈ ಮುಂದೆ ಮಾಡೋಕೆ ಜಾಗ ಇಲ್ವಾ? ಹುಡುಗಿ ಕೈ ಬರುತ್ತೆ. ಓಕೆ, ಸೊ ಇವ್ 3 ಜನ ಮೇನ್ ಪರ್ಸನ್ಸ್ ನಮ್ಮ ಗೌರಿ ಸಿನಿಮಾಗೆ. ಸೊ ಅವ್ರ ಮುಂದೆ ನಾವೆಲ್ಲರೂ ಕೂಡ ಪ್ರಾಮಿಸ್ ಮಾಡೋಣ. ನಾ ಹೇಳಿದ್ದನ್ನ ರಿಪೀಟ್ ಮಾಡ್ಬೇಕು ಸರ್. ಇದು ಪ್ರಮಾಣ ವಚನ ಸ್ವೀಕರಣೆ ಸರ್ ಈಗ ನಿಮ್ ಮುಂದೆ. ಓಕೆನಾ? ಸೊ ಎಸ್, ಎಲ್ರು ಕೈ ಮುಂದೆ ಮಾಡಿ ಪ್ಲೀಸ್. ಅಟ್ಲೀಸ್ಟ್ ನಾನು ಕಾಣಿಸೋ ಜನ ನಾವು. ಎಸ್, ಓಕೆ. ಸೊ ಈ ಸಿನಿಮಾನ ಜೋರ ಕಂಡ್ರು. ಫಸ್ಟ್ ಡೇ ಫಸ್ಟ್ ಶೋ ಟಿಕೆಟ್ ಸಿಗದೆ ಇದ್ರು ಬ್ಲ್ಯಾಕ್ ಟಿಕೆಟ್ ತಗೊಂಡು ಬೇಡ ಟಿಕೆಟ್ ಸಿಗದೆ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀವಿ ಅಂತ ಪ್ರಮಾಣ ವಚನ ಮಾಡಿ ಸಾಕು. ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀವಿ. ಇದು ನನ್ನ ಫ್ರೆಂಡ್ ಮೇಲೆ ಆಣೆ, ನನ್ನ ಊರ ಮೇಲೆ ಆಣೆ, ನನ್ನ ಮೇಲೆ ಆಣೆನಾ? ಒಳ್ಳೆ ಭವಿಷ್ಯ ಇದೆ ಎಲ್ರಿಗೂ. ಪ್ಲೀಸ್ ಎಲ್ಲ ದಯವಿಟ್ಟು ನೋಡಿ ಸಿನಿಮಾನ. ಯಾಕಂದ್ರೆ ಅವರೇ ಹೇಳಿದ್ದಾರೆ ಟೀಚರ್ಸ್ ನೋಡ್ಬೋದು ಅಂಡ್ ಸ್ಟೂಡೆಂಟ್ಸ್ ನೋಡ್ಬೋದು ಅಂತ. ಒಂದಿನ ಇಡೀ ಕಾಲೇಜು ಮಾಸ್ಕ್ ಬಂಕ್ ಹಾಕೊಂಡ್ ನೋಡ್ಬೋದು. ಏನಂತೀರಾ? ಸಿಕ್ಕಾಗಿದೆ ಸರ್. ಸೊ ಈಗ ಓಕೆ, ಇನ್ನೊಂದು ಟ್ವಿಸ್ಟ್. ಈಗ ನೀವು ಸಮಜಿತ್ ಸರ್ ಎಷ್ಟು ಕ್ಯೂಟ್ ಆಗಿ ಹ್ಯಾಂಡ್ಸಮ್, ಟಾಲ್ ಅಂಡ್ ಹ್ಯಾಂಡ್ಸಮ್ ಅಲ್ಲ? ಈಗ ತುಂಬಾ ಜನ ಹುಡುಗಿಗೆ ಅನಿಸ್ತಿರ್ಬೋದು ಅವ್ರು ಹಾಕಿರೋ ಜಾಕೆಟ್ ಇಲ್ಲ ವಾಚ್ ಏನಾದ್ರು ನನಗೆ ಬೇಕಲ್ಲ ಗಾಡ್ ಅಂತ ಅನ್ಕೋತಾ ಇರ್ತೀರಲ್ಲ. ಎಸ್ ಎಸ್ ಅದಕ್ಕೆ ಈಗ ಒಂದು ಗೇಮ್ ಆಡ. ಈ ಗೇಮ್ ಅಲ್ಲಿ ಟ್ವಿಸ್ಟ್ ಇದೆ. ಒಂದು ಆ
ಜಾಕೆಟ್ ಇರುತ್ತೆ, ಐ ಜಾಕೆಟ್. ಸೊ ಅಜಯ್ ಐ ಜಾಕೆಟ್ ಅಲ್ಲಿ ಒಂದು ಜಾಕೆಟ್ ಅಲ್ಲಿ ಈ ಸಿನಿಮಾದ ರಿಲೀಸ್ ಡೇಟ್ ಇರುತ್ತೆ. ಆ ಡೇಟ್ ಪೇಪರ್ ಯಾರಿಗೆ ಸಿಗುತ್ತೋ ಅವರಿಗೆ ಆ ಜಾಕೆಟ್ ಸಿಗುತ್ತೆ. ಈ ಕಾಂಟೆಸ್ಟ್ ಆಡೋದಕ್ಕೂ ಮುಂಚೆ, ಯಾಕಂದ್ರೆ ರಿಲೀಸ್ ಡೇಟ್ ಆಗ್ಲೇ ಪಾಕೆಟ್ ಅಲ್ಲಿ ಇದೆ, ಸೊ ಅದಕ್ಕೂ ಮುಂಚೆ ನಮ್ಮ ಪತ್ರಕರ್ತರ ಮಿತ್ರರಿಗೆ, ನನ್ನ ಸ್ನೇಹಿತರಿಗೆ ಒಂದು ರಿಲೀಸ್ ಡೇಟ್ ತೋರಿಸ್ಬಿಟ್ಟು ಆಮೇಲೆ ನಿಮ್ಗೆ ಆ ಪಾಕೆಟ್ ಅಲ್ಲಿ ತೋರಿಸ್ತೀವಿ. ಪೂಜಾ ಮತ್ತೆ ಬರುತ್ತೆ. ಆಗ ಹುಕ್ ಸ್ಟೆಪ್ ನೀವೆಲ್ಲರೂ ಕೂಡ ಮಾಡಬೇಕು. ಡೇಟ್ ರಿಲೀಸ್ ಅಷ್ಟೇ ಸರ್, ಜಸ್ಟ್ ಅಲ್ಲಿ ಓಕೆನಾ. ಎಸ್, ಈಗ ಜಾಕೆಟ್ಸ್ ಪಾಕೆಟ್ ಒಳಗೆ ಕೈ ಹಾಕಿ, ಸೊ ದಟ್ ನಿಮಗೆ ಒಂದು ಡೇಟ್ ಸಿಗುತ್ತೆ. ಆ ಡೇಟ್ ಯಾರಿಗೆ ಸಿಗುತ್ತೆ ನೋಡೋಣ, ಅದೃಷ್ಟವಂತರು. ಏನ್ ಸಿಕ್ಕೇ ಬಿಡ್ತೀವಿ. ಆಮೇಲೆ ಇದೆಲ್ಲ ಜಾಕೆಟ್ ನಮ್ಮ ಪಿಕ್ಚರ್ ಗೌರಿ ಸಿನಿಮಾದಲ್ಲಿ ಹಾಕಿರೋಂತ ಒಂದು ಜಾಕೆಟ್, ಒಂದು ಅದು. ಸೊ ಅದನ್ನ ನಿಮಗೆ ಕೊಡ್ತಾ ಇದ್ದೀವಿ. ಸೊ ಎಲ್ಲರೂ ಅದರಲ್ಲಿ ನಾವು ಸಿನಿಮಾದಲ್ಲಿ ಸಾಂಗ್ ಅಲ್ಲಿ ಯೂಸ್ ಮಾಡುವಂತ ಜಾಕೆಟ್ ನೀವು ಪಡಿಬಹುದು ಅನ್ನೋದಕ್ಕೆ ಮಾತಾಡ್ತೀನಿ. ಅದೃಷ್ಟ ಅಂದ್ರು, ನಾನು ಇಲ್ಲೇ ಓದಿದ್ರೆ ಚೆನ್ನಾಗಿರೋದು ಕಂಡು. ರಿಲೀಸ್ ಡೇಟ್ ಈ ಸಾಂಗ್ ಕೇಳಿದ್ರೆ ನನಗೆ ಡ್ಯಾನ್ಸ್ ಮಾಡ್ಬೇಕು ಅನ್ಸುತ್ತೆ. ಬಟ್ ಏನ್ ಗೊತ್ತಾ, ಆಲ್ ಓವರ್ ಕರ್ನಾಟಕ ಎಲ್ಲಾ ಕಡೆ ನಾವು ಈ ಒಂದು ಸಿನಿಮಾದ್ರ ಬಗ್ಗೆ ಹೇಳೋದಕ್ಕೋಸ್ಕರ, ನೀವೆಲ್ಲರೂ ಮೀಟ್ ಮಾಡೋದಕ್ಕೋಸ್ಕರ ಸುಮಾರು ಕಾಲೇಜ್ಗೆ ಬೇರೆ ಬೇರೆ ಕಡೆ ಎಲ್ಲ ಹೋಗಿದೀವಿ. ಬಟ್ ಫಾರ್ ದ ಫಸ್ಟ್ ಟೈಮ್ MES ಕಾಲೇಜಲ್ಲೇ ನಾವು ಇದನ್ನ ರಿವೀಲ್ ಮಾಡ್ತಿರೋದು ಸಿನಿಮಾ. ಸೊ ಅದಕ್ಕೆ ಈ ಕಾಲೇಜ್ ತುಂಬಾ ಸ್ಪೆಷಲ್ ಅನ್ಸುತ್ತೆ. ಅಂಡ್ ಈ ಕಾಲೇಜು ನಮ್ಮ ಮೆಮೊರಿಯಲ್ಲಿ ಯಾವಾಗ್ಲೂ ಇರುತ್ತೆ. ಈ ರಿಲೀಸ್ ಡೇಟ್ ನ ಸರ್ ಇನ್ನೊಂದ್ಸತಿ ನೀವು ಬಾಯ್ ಹೇಳಿ. August 15th, 2024 ರಿಲೀಸ್ ಮಾಡ್ತಾ ಇದೀವಿ. ನೀವೆಲ್ಲ ಸಹಕಾರ ಬೆಂಬಲ ಬೇಕು. ದಯಮಾಡಿ ಹೋಗಿ ಸಿನಿಮಾ ನೋಡಿ, ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. August 15th. ಎಲ್ರು August 15 ಥಿಯೇಟರ್ ಸಿಗೋಣ, ಏನಂತೀರಾ? ಏನು ಅದೃಷ್ಟ ಇವೊಂದು, ಇಡೀ ಕಾಲೇಜ್ ಮೇಲೆ ಕಣ್ಣಿಟ್ಟಿರ್ತೀನಲ್ಲ. That's very nice. Okay. So thank you so much ಎಲ್ರಿಗೂ ಕೂಡ. ನೀನು ಹುಡುಗಿ ನಿರ್ಲೇಬೇಕು ಫೋಟೋ ತೆಗೆಯಕ್ಕೆ. ಸರ್ ಇಲ್ಲೇನು ಬಂದು ಪಾಪ ನಡಕ್ತಾ ಇದೆ ಹುಡುಗ. ಯಾಕೆ ನಡಕ್ತಾ ಇದೆ? ಅನ್ಸಿಟಿ ಸರ್. ಸರ್ ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಜೊತೆ ಖುಷಿ ಆಯ್ತಾ ಜಾಕೆಟ್? ಎಸ್ ಸರ್. ಸ್ಮಾರಕ ಅಂತ. ಥ್ಯಾಂಕ್ ಯು ಸರ್. ಸ್ಮಾರಕ ಅಂತಾರಲ್ವಾ ಗರ್ಲ್ಸ್? ಸರ್ ಇಲ್ಲಿ ಜಾಕೆಟ್ ಇವ್ರು ಹಾಕಿದ್ರು ಹಾಕ್ಸ್ಕೊಂಡ್ರು. ವಾಟ್ ಅಬೌಟ್ ಯು ಮ್ಯಾನ್? ಏನ್ ಬೇಕು? ಜಾಕೆಟ್ ಬೇಕು. ಯಾಕೆ? ನೀರು ಅವರೆಲ್ಲ ಹಾಕೊಂಡಿದ್ದಾರೆ ಸ್ವಲ್ಪ
ನಾವು ಕೇಳ್ಬಿಟ್ಟು ಇಸ್ಕೋಬೇಕಾ? ಇದ್ಯಾವ್ದು ಕೇಳದೆ ಇಸ್ಕೋಬೇಕು? ಕೇಳಾಯ್ತು ನಾವು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡೇ ಬಂದಿದ್ದ, ಮತ್ತೆ ನಾನಿರೋದೇ ಇಲ್ಲಿ. ಸರಿ, ನಾನು ಹೇಳ್ಕೋಬೋದಾ? ಹಿಂದೆ ವೇಟ್. ಹಂಗೆ ನಿಮ್ಮೆಲ್ಲರಿಗೂ ಒಂದು ಚಿಕ್ಕ ಸರ್ಪ್ರೈಸ್. ನಮ್ಮ ಗೌರಿ ಕಡೆಯಿಂದ ಒಂದು ಚಾಕ್ಲೇಟ್ಸ್ ಕೊಡ್ತಾ ಇದೀವಿ. ಗೌರಿ ಚಾಕ್ಲೇಟ್ಸ್ ಅಂತ. ಸೊ ಚಾಕ್ಲೇಟ್ ಸಿಗ್ತಾ ಇದೆ ನಿಮ್ಮೆಲ್ಲರಿಗೂ ಕೂಡ. ಸೊ ಸಿಹಿನ ತಿನ್ನೋದ್ರ ಮೂಲಕ ಒಂದು ಸಿಹಿಯಾದ ಸುದ್ದಿ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಬನ್ನಿ ಜೋರದ ಚಪ್ಪಾಳೆ. ಇಡೀ ಗೌರಿ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್ ಅಂಡ್ ಕಂಗ್ರಾಚುಲೇಷನ್ಸ್. ಈಗ ಆಲ್ರೆಡಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ ಅಂಡ್ ಎಲ್ಲರೂ ಚಾಕ್ಲೇಟ್ ನನ್ಗೆ ಇಲ್ಲಿ ಹೆಂಗೆ ಇಷ್ಟು ಅದ್ಭುತವಾಗಿ ನಿರೂಪಣೆ ಮಾಡ್ತಾರೆ ಸುಷ್ಮಾ ಅವ್ರಿಗೆ. ಬ್ಯೂಟಿಫುಲ್ ಬಾಬಿ ಡಾಲ್ ತರ ಕಾಣಿಸ್ತಾರೆ. ಒಂದು ಬಾರ್ಬಿ ಡಾಲ್ ಇನ್ನೊಂದು ಬಾರ್ಬಿ ಡಾಲ್ ಯಾವತ್ತೂ ಹಿಂಗೆ ಹೇಳಿಲ್ಲ, ಫಸ್ಟ್ ಟೈಮ್ ಏನೋ ರೆಕಾರ್ಡ್. ತುಂಬಾ ಮಾತಾಡ್ತಿದ್ರು, ಆಮೇಲೆ ಸಿಗಲ್ಲ. ಅಂಡ್ ಎಲ್ಲರೂ ಕೂಡ ಸಿನಿಮಾ ನೋಡ August 15th ತಪ್ಪದೆ ಈ ಸಿನಿಮಾನ ಎಲ್ಲರೂ ಕೂಡ ನೋಡ್ಲೇಬೇಕು. ಅಂಡ್ ನಾವೆಲ್ಲರೂ ಕೂಡ ಮಾಸ್ಕ್ ಬಂಕ್ ಹಾಕಿ ಸಿನಿಮಾನ ನೋಡ. ಅಂಡ್ ಬರೀ ನಾವು ಮಾತ್ರ ಅಲ್ಲ, ಓಂ ಶ್ರೀ ಕಾಲಜ್ಞಾನ ಜ್ಯೋತಿಷ್ಯ ಪೀಠಂ ವಾಸ್ತು ಮತ್ತು ಜ್ಯೋತಿಷ್ಯ ತಜ್ಞರು, ಪ್ರಧಾನ ತಾಂತ್ರಿಕ ಪಂಡಿತರು ಶ್ರೀ ರಾಘವೇಂದ್ರ ಕುಲಕರ್ಣಿ ಇವರಿಂದ ಅಷ್ಟಮಂಗಳ ಪ್ರಶ್ನೆ, ತಾಂಬೂಲ ಪ್ರಶ್ನೆ, ಆರೂಢ ಪ್ರಶ್ನೆ, ತಾಳೆ ಗ್ರಂಥದ ಮೂಲಕ ನಿಮ್ಮ ಯಾವುದೇ ಸಮಸ್ಯೆಗೂ ನಿಖರ ಪರಿಹಾರ. ಗುರುಗಳನ್ನು ನೇರವಾಗಿ ಸಂಪರ್ಕಿಸಲು ಕರೆ ಮಾಡಿ 9845465552.